ಹಾಯ್ ಎಲ್ಲರಿಗೂ ಆಶೂಸ್ ಕಿಚನ್ಗೆ ಸ್ವಾಗತ. ಇವತ್ತದು ಸಿಂಪಲಾದ ಸೋಯಾ ಚಂಕ್ಸ್ ಕರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಹೈ ಪ್ರೋಟೀನ್ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಬಾಣಲಿಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ಇದು ಗಾಣದ ಎಣ್ಣೆ ಕೊಬ್ಬರಿ. ಇದು ನಾನೇ ಕೊಬ್ಬರಿನ ಕೊಟ್ಟು ಮಾಡಿಸ್ಕೊಳ್ಳೋ ಅಂಥ ಎಣ್ಣೆ ಇತ್ತು. ಎಣ್ಣೆ ಹಾಕಿ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಸಿಡಿಲಿ. ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಮುಚ್ಚಿಟ್ಟು ಬೇಯಿಸೋಣ ಒಂದು 2 ನಿಮಿಷಕ್ಕೆ. ಈಗ ಚೆಕ್ ಮಾಡೋಣ ಹೇಗೆ ಬೆಂದಿದೆ ಅಂತ. ಇವಾಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ. ನಾನೊಂದು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಈಗ ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ. ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ. ಉಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ ಹುರಿಯೋಣ. ಈಗ ಇದೊಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ಈಗ ಓಪನ್ ಮಾಡೋಣ. ನೋಡಿ, ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ನೋಡಿ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ನಾನು ಇದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತೀನಿ. ಇದು ಟೇಬಲ್ ಸ್ಪೂನು. ಇದಕ್ಕೆ ನೀರು ಬಳಸೋವಂಥ ಅವಶ್ಯಕತೆನೇ ಇಲ್ಲ. ಈಗ ಇದೊಂದು 2 ನಿಮಿಷ ಬೇಯಲಿ. ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಚೆಕ್ ಮಾಡೋಣ. ಇದು ಈಗ ಸುತ್ತಲೂ ಇಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಈ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಕ್ಯಾಪ್ಸಿಕಮ್ ಫುಲ್ಲು ಬೇಯಿಸಬಾರ್ದು. ಫುಲ್ಲು ಬೇಯಿಸ್ಬಿಟ್ರೆ ಅದೊಂಥರ ಕ್ರಂಚಿನೆಸ್ ಇದೆ, ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಒಂದು 3 ಮಿನಿಟ್ಸ್ ಇದೆ. ಈಗ ಮುಚ್ಚಿಟ್ಟು ಬೇಯಿಸಿದ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ. ಈಗ ಮುಚ್ಚಿಟ್ಟು ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಹೀಗೇನೆ ಚಪಾತಿಗೆ ತಿಂದರೂ ಚೆನ್ನಾಗಿರುತ್ತೆ. ಬಟ್ ಸೋಯಾ ಚಂಕ್ಸ್ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ಬೇಯಿಸಿದ್ದೀನಿ. ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಸೊ ಆವಾಗಲೇ ಉಪ್ಪು ಹಿಡಿಯೋದು. ಫುಲ್ಲು ನೀರೆಲ್ಲ ತೆಗೆದಿದ್ದೀನಿ ಇದರಲ್ಲಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಸಾಲ ಇದಕ್ಕೆ ಮಿಕ್ಸ್ ಆಗೋ ಥರ ಹುರಿಬೇಕು.
ಹಾಕಿರೋ ಸ್ವಲ್ಪ ಎಣ್ಣೆನೆ, ಆದರೆ ನೋಡಿ ಹೇಗಿದೆ ಎಣ್ಣೆ. ಇವಾಗ ಮುಚ್ಚಿಟ್ಟೇನು ಬೇಯಿಸಬೇಡಿ, ಯಾಕಂದರೆ ಸೋಯಾ ಚಂಕ್ಸ್ ಆಲ್ರೆಡಿ ಬೆಂದಿದೆ, ಅಂದರೆ ಸಾಫ್ಟಾಗೇ ಆಗಿದೆ, ತರಕಾರಿ ಬೆಂದಿದೆ. ಇದು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಇವಾಗ ನೀವು ಮುಚ್ಚಿ ಬೇಯಿಸೋದ್ರಿಂದ ಕ್ಯಾಪ್ಸಿಕಮ್ ಸಾಫ್ಟ್ ಆಗಿಬಿಡುತ್ತೆ, ನಿಮಗೆ ತಿನ್ನುವಾಗ ಕ್ರಂಚಿನೆಸ್ ಬರೋಲ್ಲ. ಇದನ್ನು ಹೀಗೆ 1-2 ನಿಮಿಷ ಬೇಯಿಸೋಣ. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ಸೋಯಾ ಚಂಕ್ಸ್ ಬೇಯಿಸಿದಾಗಲೂ ನಾನು ಉಪ್ಪು ಹಾಕಿದ್ದೀನಿ, ಈ ಮಸಾಲೆಗೂ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಉಪ್ಪು ಬೇಕಂದರೆ ಹಾಕ್ಕೊಂಬಿಡಿ. ಈಗ ನನಗೇನು ಉಪ್ಪಿನ ಅವಶ್ಯಕತೆ ಇಲ್ಲ, ಸರಿಯಾಗಿದೆ. ಈಗ 1-2 ನಿಮಿಷ ಬೇಯಿಸ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೇನೆ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ನಮ್ಮ ಸೋಯಾ ಚಂಕ್ಸ್ ಮಸಾಲ ರೆಡಿಯಾಗಿದೆ. ನೋಡಿ, ಇದಕ್ಕೆ ಯಾವುದೇ ರೀತಿ ನಾನು ನೀರು ಬಳಸಿಲ್ಲ, ಮಸಾಲ ಮತ್ತು ಹಬೆನಲ್ಲೇ ಬೇಯಿಸಿರೋದ್ರಿಂದ ನಮ್ಮ ಮಸಾಲ ರೆಡಿಯಾಗಿದೆ. ಈಗ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ರೆ ಟೇಸ್ಟಿ ಸೋಯಾ ಚಂಕ್ಸ್ ಕರಿ ರೆಡಿ. ಈಗ ಫೈನಲಾಗಿ ನಮ್ಮ ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ, ಚಪಾತಿ ಜೊತೆ ತಿನ್ನೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಅಡುಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ಎಸ್ ಅಂತ ತಮ್ಮ ಇಂಪ್ರೆಷನ್ ಕೊಡಿ. ಥ್ಯಾಂಕ್ ಯು.